ಮೂರ್ತಿ, ನಾನು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಯಾವ ಬಿಸ್ನೆಸ್ ಫ್ಯೂಚರಲ್ಲಿ ಹೇಗಾಗುತ್ತೆ ಅಂತೇಳಿ ಎಲ್ಲರಿಗಿಂತ ಮುಂಚೆ ಕಂಡುಕೊಂಡ್ರವನು. ಇವತ್ತಿಗೂ ನಾನು ಮಾಡೋ ಕೆಲವು ಕೆಲಸಗಳನ್ನ ಎಲ್ಲರೂ ಕಾಪಿ ಮಾಡ್ತಾರೆ. ಅಂಥದ್ರಲ್ಲಿ ನಾನು ನನ್ನ ಮಗನ ಮೇಲೆ ಇಟ್ಟು ಭರವಸೆ ಸುಳ್ಳಾಗೋಯ್ತು. ಅವನ ಮೇಲೆ ಅತಿಯಾದ ಹೋಪ್ ಇಟ್ಕೊಂಡು ನಾನು ತಪ್ಪು ಮಾಡಿಬಿಟ್ನಾ ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲ ಧರ್ಮ, ನಿನ್ನ ಮಗನ ಸಾಮರ್ಥ್ಯದ ಮೇಲೆ ಯಾವುದೇ ಕಾರಣಕ್ಕೂ ಅನುಮಾನ ಪಡಬೇಡ. ಅವನಿನ್ನೂ ಹುಡುಗಾಟದ ಮೂಡಲಿದ್ದಾನಷ್ಟೇ. ನೋಡು, ಸ್ವಭಾವತಃ ಅವನು ಕೆಟ್ಟವನಲ್ಲ, ಸೋಮಾರಿ ಅಂತೂ ಮೊದಲೇ ಅಲ್ಲ. ಧರ್ಮ ಅವನು ನಿನ್ನ ಮಗ. ಅವನು ಯಾವುದಾದ್ರೂ ಕೆಲಸನ ಮನಸ್ಸಿಟ್ಟು ಮಾಡಿದ್ರೆ ನಿನಗಿಂತ ಚೆನ್ನಾಗಿ ಮಾಡ್ತಾನೆ, ನೋಡ್ತಾ ಇರು. ಇದೇ ಅವನನ್ನು ಹಾಳು ಮಾಡಿರೋದು. ಈ ಮನೆಯಲ್ಲಿರೋ ಪ್ರತಿಯೊಬ್ಬರು ಅವನನ್ನು ಸಪೋರ್ಟ್ ಮಾಡ್ಕೊಂಡೇ ಬಂದ್ರಿ. ಯಾವತ್ತಾದ್ರೂ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ದೀರಾ ನೀವು? ಧರ್ಮ, ನೀನು ಯಾವತ್ತಾದ್ರೂ ಅವನ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ಯಾ? ಅವನು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಕಂಪ್ಲೇಂಟ್ ಮಾಡ್ತಿದ್ಯಾ ಹೊರತು ಅವನ ಜಾಗದಲ್ಲಿ ನಿಂತ್ಕೊಂಡು ಅವನಿಗೇನು ಅನ್ನಿಸ್ತಿದೆ ಅಂತ ಯೋಚನೆ ಮಾಡಿದ್ಯಾ ಯಾವತ್ತಾದ್ರೂ? ಅವನ ಜಾಗದಲ್ಲಿ ನಿಂತು ಯೋಚನೆ ಮಾಡೋಕ್ಕೇನಿದೆ ಮೂರ್ತಿ? ತುಂಬ ಇದೆ ಧರ್ಮ. ಅವನು ಈಗಿನ ಜನ್ರೇಷನ್, ಅವನು ನಾವು ಆಗಿನ ಕಾಲದವರು. ಅಲ್ಲ, ನೀನು ಬಿಸ್ನೆಸ್ ಶುರು ಮಾಡಿದಾಗ ನಿನ್ನ ಹತ್ರ ಏನಿತ್ತು? ಏನೂ ಇರಲಿಲ್ಲ. ಆದರೆ ಸುಶಾಂತನ ಹತ್ರ ಎಲ್ಲ ಇದೆ. ಅಂಥದ್ರಲ್ಲಿ ನಿನ್ನ ಥರನೇ ಅವನು ಯೋಚನೆ ಮಾಡಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪಲ್ವಾ? ನೀನೇ ಹೇಳ್ದಲ್ಲ, ಇಂಥ ಬಿಸ್ನೆಸ್ಸು ಹೀಗೆ ವರ್ಕ್ ಆಗುತ್ತೆ, ಅದು ನಿನಗೆ ಗೊತ್ತಾಗುತ್ತೆ ಅಂತ. ಅದೇ ಥರ ನಿನ್ನ ಮಗನ ಬಗ್ಗೆ ನಿನ್ನ ನಿರೀಕ್ಷೆ, ನಿನ್ನ ಅನಿಸಿಕೆ ಸರಿಯಾಗೇ ಇತ್ತು. ಸುಶಾಂತ ಒಬ್ಬ ಸಮರ್ಥ, ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಇವತ್ತು ಟೆಂಡರ್ ಮಿಸ್ ಆಗಿದೆ, ನಿನ್ನ ಮೂಡ್ ಹಾಳಾಗಿದೆ, ಹಾಗಂತ ಅದಕ್ಕೂ ಇದಕ್ಕೂ ತಳಕು ಹಾಕೋದು ತಪ್ಪು. ಟೆಂಡರ್ ತಪ್ಪು ಹೋಗಿದ್ದಕ್ಕೂ ನಮ್ಮ ಸುಶಾಂತ್ಗೂ ಯಾವುದೇ ಸಂಬಂಧ ಇಲ್ಲ ಧರ್ಮ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ, ರಿಲ್ಯಾಕ್ಸ್ ಮಾಡು. ಸುಶಾಂತ ಎಲ್ಲೋ ಒಂದು ಕಡೆ ಸೇಫ್ ಆಗಿದ್ದಾನೆ, ಅದು ನನ್ನ ಜವಾಬ್ದಾರಿ. ಅಯ್ಯೋ ಪರವಾಗಿಲ್ಲ, ನೀವು ಮ್ಯಾನೇಜರ್ ಮಗ, ಕ್ಲಾಸು, ಮನೇಲೆಲ್ಲ ಶೂ ಚಪ್ಪಲಿ ಹಾಕೊಂಡು ಓಡಾಡ್ತೀರಾ. ನಾವು ಕ್ಲಾಸೇ, ಬನ್ನಿ, ಪರವಾಗಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಅಯ್ಯ ಬನ್ನಿ ಕೂತ್ಕೊಳ್ಳಿ. ಓ, ಚಾಪೆ ಹಾಕಿದ್ದೀನಿ ಅಂತನಾ? ಮನೇಲಿ ದೊಡ್ಡ ಡೈನಿಂಗ್ ಟೇಬಲ್ ಇತ್ತು, ರಿಪೇರಿ ಕಳ್ಸಿದ್ದೀನಿ. ನಂಗೆ ಈ ಹಳೆ ಡಿಸೈನ್ ಇಷ್ಟ ಇಲ್ಲ, ಹೊಸದೇ ತರನ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಂದು ಕೂತ್ಕೊಳ್ಳಿ, ಫೀಲ್ ಕಂಫರ್ಟಬಲ್. ಈ ಕಂಫರ್ಟೇಬಲ್ ಅಲ್ಲಿ ಟೇಬಲ್ ಒಂದಿಲ್ಲ ಅಷ್ಟೇ, ಚಾಪೆ ಇದೆ. ಬನ್ನಿ 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 ಕೂತ್ಕೊಳ್ಳಿ. ಸ್ವಲ್ಪ ಊಟ ಮಾಡಿ ಅತ್ಗೆ, ಅವನೆಲ್ಲೂ ಹೋಗಲ್ಲ, ಬಂದ್ಬಿಡ್ತಾನೆ. ಅಣ್ಣನ ಕೋಪದ ಬಗ್ಗೆ ನಿಮಗೆ ಗೊತ್ತಲ್ವಾ? ಯಾವ ಖುಷಿಗೋಸ್ಕರ ತಿನ್ಲಿ ದಾಕ್ಷಾಣಿ, ಯಾರಿಗೋಸ್ಕರ ಇದೆಲ್ಲ ಮಾಡಿಸಿದೀನೋ ಅವನೇ ಮನೇಲಿಲ್ಲ. ಅವನು ಹುಟ್ಟಬ್ಬ ಕಣೆ ಇವತ್ತು. ನೀವೀಗ ಧೈರ್ಯ ತಂದ್ಕೋಬೇಕು ಅದ್ಗೆ, ಎಲ್ಲ ಸರಿ ಹೋಗುತ್ತೆ. ನನ್ನ ಮಾತು ಕೇಳಿ. ನನಗನ್ನಿಸ್ತಾ ಇದೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಕೊಂಡು ಬರ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಇಷ್ಟು ಇರಿಟೇಟ್ ಮಾಡ್ತಾ ಇದೀಯಾ? ಸಾರಿ ಅಮ್ಮ, ಹೀಗೆಲ್ಲ ಆಗಬಾರ್ದಿತ್ತು. ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಮಂಗಳ, ನನ್ನ ಫೇವ್ರೇಟ್ ಏನಾದರೂ ಮಾಡಿದ್ಯಾ? ಮಾಡಿಸಿರೋದೆಲ್ಲ ರಾಜನ್ ಫೇವ್ರೇಟು, ಆದರೆ ತಿನ್ನಕ್ಕೆ ಅವನೇ ಇಲ್ವಲ್ಲ. ಇನ್ನು ಯಾರು ತಿಂದು ಏನು ಪ್ರಯೋಜನ? ಅದಕ್ಕೆ ಊಟ ಮಾಡಲ್ಲ ಅಂತೀಯಾರೆ ಅಮ್ಲ, ನೀನಾದರೂ ಸ್ವಲ್ಪ ಹೇಳೆ. ಅಮ್ಮ, ನೀನೀಗ ಹಸ್ಕೊಂಡಿದ್ರೆ ರಾಜಕ್ಕೆ ಖುಷಿ ಆಗುತ್ತಾ ಹೇಳು? ಅವನು ಗಂಡು ಹುಡುಗ ಅಮ್ಮ,
ಅವನ ಜೀವನನ ಅವ್ನು ಚೆನ್ನಾಗೇ ರೂಪಿಸ್ಕೊತಾನೆ. ಪ್ರತಿದಿನ ಅದ್ಯಾವುದೋ ಹಾಳು ಗೇಮ್ ಮಾಡಿಕೊಂಡು ಎಷ್ಟು ಕರೆದ್ರೂ ಊಟಕ್ಕೆ ಬರ್ತಿರ್ಲಿಲ್ಲ. ನಾನೇ ರೂಮಿಗೆ ತಗೊಂಡು ಹೋಗಿ ಅವನಿಗೆ ಊಟ ತಿನ್ನಿಸ್ತಿದ್ದೆ. ಅವನು ಹೋದ್ರು ಅವನ ಜಪ ಮುಗ್ದಿಲ್ಲ ಈ ಮನೇಲಿ. ತಿನ್ನೋಕ್ಕೂ ನೆಮ್ಮದಿ ಇಲ್ಲ ನನಗೆ. ಆರಾಮಾಗಿ ಕೂತ್ಕೊಳ್ಳಿ, ಏನೂ ತಲೆ ಕೆಡಿಸ್ಕೋಬೇಡಿ. ನಗ್ನಗ್ತಾ ಊಟ ಬಡ್ಸಮ್ಮ, ನಗ್ನಗ್ತಾ. ಏನು ಹುಡುಕ್ತಾ ಇದ್ದೀರಾ? ಅದು ಸ್ಪೂನ್ ಬೇಕು. ಮುದ್ದೆ ತಿನ್ನಕ್ ಸ್ಪೂನ್ ಕೇಳ್ತದನಲ್ಲ ಇವನು. ಮುದ್ದೆ ತಿನ್ನಕ್ ಬರದೇ ಇರೋಷ್ಟು ಮುಗ್ಧನ ಇವನು. ಇವಳೆ ಸ್ಪೂನ್ ತಗಬ. ಮುದ್ದೆ ತಿನ್ನೋದು ಹಂಗಲ್ಲ ಸರ್. ಇಲ್ಲಿ ನೋಡಿ, ಈ ದೊಡ್ಡ ಉಂಡೆಲಿ ಹಿಂಗೆ ಕಿತ್ಕೊಂಡು ಚಿಕ್ಕ ಉಂಡೆ ಮಾಡ್ಕೊಂಡು ಈ ಸಾಂಬಾರಲ್ಲಿ ಉಳ್ಳಾಡಿಸಿ ಹಿಂಗೆ ತಗೊಂಡು ಗುಳುಮ್ ಅಂತ ನುಂಗಬೇಕು. ನುಂಗಿ ನಾ ಎಲ್ಲಿಗೆ ಬಂದ್ಬಿಟ್ಟೆ ಅರ್ಥ ಆಗ್ತಿಲ್ಲ. ಸುತ್ತಲೂ ಜನ ಇದ್ದಾರೆ, ಆದರೆ ಯಾರು ನನ್ನವರಲ್ಲ ಅನಿಸ್ತಿದೆ. ಮೂರ್ತಿ, ಇನ್ನು ಮುಂದೆ ಸುಶಾಂತ್ ಎಲ್ಲಿರ್ತಾನೆ, ಹೇಗಿರ್ತಾನೆ ಅನ್ನೋದು ನನಗೆ ಗೊತ್ತಾಗಬಾರ್ದು. ಸ್ವಂತ ಯೋಗ್ಯತೆಯಿಂದ ನನ್ನ ಎದುರಿಗೆ ಬದುಕು ತೋರಿಸು. ಝೀರೋದಿಂದ ಬದುಕು ಹೇಗೆ ಶುರು ಮಾಡಬೇಕು ಅನ್ನೋದು ನಿನಗೆ ಗೊತ್ತಾಗಬೇಕು. ನನ್ನ ಜಗತ್ತು ಇಷ್ಟು ಬೇಗ ಬದಲಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮೀನನ್ನು ನೀರಿಂದ ಆಚೆ ತೆಗೆದ್ರೆ ಏನಾಗ್ಬೋದು ಅನ್ನೋದು ಇವಾಗ ಅರ್ಥ ಆಗ್ತಿದೆ. ಪಾಪ ನೋಡ್ತಾ ಇದ್ರೆ ತಾಯಿ ಬಿಟ್ಟು ಬಂದು ಕೂತಿರೋ ಕರು ಥರ ಅನ್ನಿಸ್ತಿದ್ದಾನೆ. ಊಟನೂ ಸರಿಯಾಗಿ ಮಾಡದೆ ಹಸ್ಕೊಂಡು ಕೂತಿರ್ಬೇಕು. ನಾನು ಬೇರೆ ಬೆಳಗ್ಗೆ ಕೋಪದಲ್ಲಿ ಕೂಗಾಡ್ಬಿಟ್ಟೆ.
ತಗೊಳ್ಳಿ ತಿನ್ನಿ. ನನಗೆ ಬೇಡ. ಹಸುವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ತಿನ್ನಕ್ಕೇನು ತೊಂದರೆ ನಿಮಗೆ? ಹಸುವಾಗಿದ್ದಾಗ ಜಾಸ್ತಿ ದೌಲತ್ ತೋರಿಸ್ಬಾರ್ದು. ಸುಮ್ಮನೆ ತಿನ್ರಿ. ನನಗೆ ಮುದ್ದೆ ತಿನ್ನಕ್ಕೆ ಬರಲ್ಲ ಅಂತ ಎಲ್ಲರೂ ಆಡ್ಕೊಂಡು ನಕ್ಕದ್ರಿ. ನೀವು ಬೇಡ, ನಿಮ್ಮ ಮನೆಯವ್ರ ಊಟನೂ ಬೇಡ, ಹೋಗ್ರಿ. ನಿಮಗೆ ಮುದ್ದೆ ತಿನ್ನಕ್ಕೆ ಬರಲ್ಲ ಅನ್ನೋ ತಪ್ಪಿಗೆ ನನ್ನ ಮೇಲೆ ಏನೋ ಕೋಪ ತೋರಿಸ್ತಿದ್ದೀರಾ? ಏನೋ ಹಸ್ಕೊಂಡಿದ್ದೀರಾ, ಪಾಪ ಅಂತ ತಂದ್ಕೊಟ್ರೆ ಉಲ್ಟಾ ಮಾತಾಡ್ತೀರಾ? ತಪ್ಪಲ್ವಾ ಇದು? ಓ, ಏನೋ ದೊಡ್ಡ ಹೆಲ್ಪ್ ಮಾಡತ್ತಾರ. ನಾನು ತಿನ್ನಲ್ಲ, ಹೋಗ್ರಿ. ಮತ್ತೆ ಉಪಕಾರ ಅಲ್ವಾ ಇದು? ನಾವು ಬಡವರು, ಇರೋ 3 ಮೊಟ್ಟೆಲಿ ನಾವು ಇಟ್ಕೊಳ್ದೇನೆ 2 ಮೊಟ್ಟೆ ಹಾಕಿ ಆಮ್ಲೆಟ್ ಮಾಡಿ ತಂದ್ಕೊಟ್ರೆ ತಿನ್ನೋದ್ ಬಿಟ್ಟು ತಿರಸ್ಕಾರ ಮಾಡ್ತೀರಾ? ಮನುಷ್ಯನ್ಗೆ ಜಂಬ ಇರ್ಬೇಕು, ಆದ್ರೆ ಯಾವತ್ತೂ ಅನ್ನದ ಮೇಲೆ ಅಹಂಕಾರ ತೋರಿಸಬಾರ್ದು. ನೀವು ಅಷ್ಟೇ ತಮಾಷೆ ಮಾಡಬೇಕು, ಆದ್ರೆ ಒಬ್ರು ಊಟ ಮಾಡ್ಬೇಕಾದ್ರೆ ಅವಮಾನ ಮಾಡಬಾರ್ದು. ಸರಿ, ಇಷ್ಟ ಇದ್ರೆ ತಿನ್ನಿ, ಇಲ್ಲ ಅಂದ್ರೆ ಬಿಡಿ. ನನಗೇನಾಗ್ಬೇಕು? ಅದಕ್ಕೆ ಹೇಳೋದು, ಅಯ್ಯೋ ಅಂದ್ರೆ 6 ತಿಂಗಳು ಪಾಪ ತಟ್ಟುತ್ತಂತೆ. ನಾನಿಲ್ಲೇನು ಮಾಡ್ತಾ ಇದ್ದೀನಿ? ಮನೇಲಿ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರು. ಇಲ್ಲಿ ಭಿಕ್ಷುಕ್ರ ಥರ ಇವ್ರು ಕೊಟ್ಟಿದ್ದನ್ನು ತಿನ್ನಬೇಕು. ಅಮ್ಮ ತುಂಬ ನೆನಪಾಗ್ತೀಯಾಳೆ. ಇಲ್ಲ, ಇಲ್ಲಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಮಗನ್ನ ಮನೆಯಿಂದ ಆಚೆ ಕಳಿಸಿ ಇಲ್ಲೊಬ್ಬರೇ ಕೂತ್ಕೊಂಡು ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಅವನ ವಿಷಯದಲ್ಲಿ ನೀವು ತುಂಬ ತಪ್ಪು ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ ರೀ. ಅವನು ಮಾಡಿರೋ ಒಂದೇ ಒಂದು ತಪ್ಪಿಗೆ, ಒಂದು ಸಣ್ಣ ತಪ್ಪಿಗೆ ಅವನ ಮನೆಯಿಂದ ಆಚೆ ಕಳಿಸೋಂಥ ಕಲ್ ಮನಸ್ಸು ಮಾಡ್ಕೋಬಾರ್ದಾಗಿತ್ತು. ಅವನಿಗೆ ತಿದ್ಕೊಳ್ಳೋಕ್ಕಾದ್ರೂ ಒಂದು ಅವಕಾಶ ಕೊಡ್ಬೇಕಲ್ವಾ? ಅವನೇನೋ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರಿ, ನೀವು ಅದನ್ನಾದ್ರೂ ಕೇಳಿಸ್ಕೋಬೇಕಾಗಿತ್ತು. ಏನಂದೆ ನೀನು? ಅವನು ಮಾಡಿರೋದು ಸಣ್ಣ ತಪ್ಪ. ಒಂದು ಆಕ್ಸಿಡೆಂಟ್ ಮಾಡಿ ಅವನ ಯೋಗಕ್ಷೇಮನ ವಿಚಾರಿಸದೆ ಬಂದಿರೋದು ನಿನ್ನ ಪ್ರಕಾರ ಸಣ್ಣ ತಪ್ಪ. ದೇಶ ಬಿಟ್ಟು ಹೋಗಕ್ಕೆ ಪ್ಲಾನ್ ಮಾಡಿದ್ದು ಅದು ಸಣ್ಣ ವಿಷಯನ ನಿನಗೆ? ಅಯ್ಯೋ, ಅವನೆಲ್ರಿ ದೇಶ ಬಿಟ್ಟು ಹೋಗಕ್ ಪ್ಲಾನ್ ಮಾಡಿದ್ದ? ಟ್ರಿಪ್ ಹೋಗಕ್ ಮೊದಲೇ ಪ್ಲಾನ್ ಮಾಡಿದ್ನಲ್ಲ. ಸಾವಿತ್ರಿ, ಸುಮ್ಮನೆ ಮಗನ್ನ ವಹಿಸ್ಕೊಂಡು ಬರಬೇಡ ನೀನು. ಒಬ್ಬನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಿದ್ರು ಹಾಗೆ ಬಿಟ್ಟು ಬರೋದು ಅಂತಂದ್ರೆ ಅವನನ್ನ ಸಾಯೋದಕ್ಕೆ ಬಿಟ್ಟು ಬಂದ ಹಾಗೆ. ಅದಕ್ಕೂ ಕೊಲೆ ಮಾಡೋದು ವ್ಯತ್ಯಾಸ ಏನಿದೆ ಹೇಳು? ಅವನಿಗೆ ಆತ್ಮಸಾಕ್ಷಿ ಅನ್ನೋದೇನಾದ್ರೂ ಇದೆಯಾ? ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ಆ ಪೋಲಿ ಪುಂಡ್ರನ ಜೊತೆ ಸೇರ್ಕೊಂಡು ಪಾರ್ಟಿಗೆ ಹೋಗಿದ್ದಾನೆ ಅಂತಂದ್ರೆ ಏನರ್ಥ? ನಿನಗೆ ಗೊತ್ತಾ, ಸಂದೀಪ್ ಹತ್ರ ನಾನು ಪಾರ್ಟಿಗೆ ಹೋಗ್ತಿದ್ದೀನಿ, ಅಪ್ಪನ ಹತ್ರ ಮ್ಯಾನೇಜ್ ಮಾಡಿ ಅಂತ ಹೇಳಿದ್ದಾನೆ. ತಂದೆ ತಾಯಿ ಅಂದ್ರೆ ಕಿಂಚಿತ್ತು ಗೌರವ ಇಲ್ಲ ಅವನಿಗೆ. ನಮ್ಮ ಆಸೆಗಳಿಗೆಲ್ಲ ತಣ್ಣೀರು ಎರಚ್ಬಿಟ್ಟ ಅವನು. ಅವನ ಒಳಗಡೆ ಮನುಷ್ಯತ್ವ ಅನ್ನೋದೇ ಸತ್ತು ಹೋಗಿದೆ. ಇಲ್ಲ ರೀ, ಅವನು ಹಾಗೆಲ್ಲ ಮಾಡೋನೇ ಅಲ್ಲ. ಎಲ್ಲೋ ಏನೋ ಹೆಚ್ಚು ಕಮ್ಮಿ ಆಗಿದೆ. ನನ್ನ ಮಗ ಅಂತವನಲ್ಲ ರೀ. ನನ್ನ ಮಗನೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ನೀನ್ ಸುಮ್ಮನೆ ವಾದ ಮಾಡಬೇಡ.
ಈ ಒಂದು ವಿಷಯಕ್ಕೆ ಶಿಕ್ಷೆ ಕೊಡ್ತಿಲ್ಲ ನಾನಿವತ್ತು ಅವನಿಗೆ. ಚಿಕ್ಕಂದಿಂದಲೂ ಇದೇ ಬುದ್ಧಿ. ಕ್ಲಾಸ್ ಇಲ್ಲ ಅಂತ ಸುಳ್ಳು ಹೇಳಿ ಮನೆಯಲ್ಲಿ ಉಳ್ಕೊಳ್ಳೋನು, ಕೇಳಿರೆ ಏನೇನೋ ಕಾರಣ ಹೇಳೋನು. ಒಂದಾದ್ರೂ ಫ್ಯಾಮಿಲಿ ಫಂಕ್ಷನ್ಗೆ ಬಂದಿದ್ದಾನ ಅವನು? ಹೇಳು. ನಮ್ಮ ಬಳಗದಲ್ಲಿ ಯಾರಿಗೂ ಅವನ ಮುಖ ಪರಿಚಯನೇ ಇಲ್ಲ. MBA ಸೇರಿಸಿದ್ರೆ ಒಂದು ದಿನನಾದ್ರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ ಅವನು. ಪ್ರತಿದಿನನೂ ಬೇಜವಾಬ್ದಾರಿತನೇ. ಅದೇನೋ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಹಾಗೆ ಇವನ್ನ ಚಿಕ್ಕನ್ನಲ್ಲೇ ರಿಪೇರಿ ಮಾಡಬೇಕಾಗಿತ್ತು. ಈಗ ಏನು ಹೇಳಿದ್ರೆ ಏನು ಪ್ರಯೋಜನ? ಚಿಕ್ಕನ್ನಲ್ಲಿ ಎಲ್ಲ ಮಕ್ಕಳು ತುಂಟತನ ಮಾಡ್ತಾರೆ ರೀ. ಹಾಗಂತ ಅವನು ಹೊಡೆದು ಬಡ್ದು ಬೆಳ್ಸಕ್ಕಾಗತ್ತಾ? ಹೊಡೆದ್ರೆ ಹಠ ಕಲಿತಾರೆ ರೀ. ನೋಡಿ, ನನ್ನ ಮಗ ಹೃದಯದಿಂದ ತುಂಬ ಒಳ್ಳೆಯವನು. ಅವನ ಅದೃಷ್ಟವಂತ ರೀ. ಅಷ್ಟೇ ಅಲ್ಲ, ಅವನು ಹುಟ್ಟಿದ ಮೇಲೇ ನಮಗೆ ಅದೃಷ್ಟ ಬಂದಿದ್ದು ರೀ. ಅವನು ನಿಮ್ಮ ಮನೇಲಿರೋವರೆಗೂ ನೀವು ಮುಟ್ಟಿದೆಲ್ಲ ಚಿನ್ನ ಆಗ್ತಿತ್ತು ರೀ. ಇವತ್ತು ಅವನ ಮನೇಲಿಲ್ಲ ನೋಡಿ, ಅದಕ್ಕೆ ನಿಮ್ಮ ಕಾಂಟ್ರಾಕ್ಟ್ ಮಿಸ್ ಆಯಿತು. ನನ್ನ ಮಗ ನಮ್ಮ ಮನೆ ಅದೃಷ್ಟ ರೀ. ನೀವು ನೋಡ್ತಾ ಇರಿ, ಒಂದಲ್ಲ ಒಂದಿನ ಅವನು ನಿಮಗಿಂತ ಎತ್ತರ ಬೆಳಿತಾನೆ. ಆ ನಂಬಿಕೆ ನನಗಿದೆ ರೀ. ನೋಡ್ ಸಾವಿತ್ರಿ, ನಿನ್ನ ಅದೃಷ್ಟ ತರೋ ಮಗನ್ನ ನಿನ್ನ ನಂಬಿಕೆನ ಒಂದೇ ಒಂದು ನಿಮಿಷದಲ್ಲಿ ಮುರಿದು ಹಾಕ್ಬಿಟ್ಟ.